ನಿನ್ನೆ ಅಷ್ಟೇ ಉದ್ಘಾಟನೆ ಆಯಿತು ಚಲನಚಿತ್ರೋತ್ಸವಕ್ಕೆ. ಆದರೆ ಎಲ್ಲೋ ಅವರು ಮೇಬಿ ಪಾಸಿಟಿವ್ ಆಗಿ ಹೇಳಿರಬಹುದು ಡಿ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆ. ಆದರೆ ಅದು ನೆಗೆಟಿವ್ ಆಗಿ ತಿರುಗೇಟನ್ನು ಆರ್ ಅಶೋಕ್ ಅವರು ಇವತ್ತು ಕೊಟ್ಟಿರುವಂಥದ್ದು. ಅಂದರೆ ಸಿನಿಮಾ ಕಲಾವಿದರು ನಿಮ್ಮ ಕೈಗೊಂಬೆಗಳಲ್ಲ, ನೀವು ಈ ರೀತಿ ಎಚ್ಚರಿಕೆ ಅವರಿಗೆ ಪಬ್ಲಿಕ್ಕಲ್ಲಿ ಕೊಡೋಕ್ಕಾಗೋದಿಲ್ಲ ಅಂತ. ಒಂದು ಸಣ್ಣ ವಿಷಯನ ಇಷ್ಟು ದೊಡ್ಡದಾಗಿ ರಾಜಕೀಯವಾಗಿ ಯಾಕೆ ಇದು ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲಮ್ಮ. ನಾನು ಯಾರೇ ಅವರು ಅಂತಲ್ಲ, ಡಿ ಕೆ ಶಿವಕುಮಾರ್ ಅವರೇ ಅಂತಲ್ಲ, ನಾಳೆ ಅವ್ರ ಕಡೆಯವರೇ ಯಾರನ್ನು ಮಾತಾಡಿದ್ರು ನಾನು ಇದೇ ಮಾತು ಹೇಳ್ತೀನಿ. ಒಂದು ಚಿಕ್ಕ ವಿಷಯ, ನೀವು ಮಾತಾಡೋದಕ್ಕೂ ನಾನು ಮಾತಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ನಿಮ್ಮ ಭಾಷೆಗೂ ನನ್ನ ಭಾಷೆಗೂ ವ್ಯತ್ಯಾಸ ಇರುತ್ತೆ. ನೀವು ಹೆಂಗೆ ಪ್ರೊಟೆಕ್ಟ್ ಮಾಡ್ತೀರೋ ಎಲ್ಲರೂ ಒಂದೇ ಥರ, 5 ಬೆರಳೇ ಒಂದೇ ಥರ ಇರಲ್ಲ ನಮ್ಮ ಕೈಯಲ್ಲಿರೋದು, ಒಂದೊಂದು ಬೆರಳು ಒಂದೇ ಥರ. ಸೊ ಡಿ ಕೆ ಶಿವಕುಮಾರ್ ಅವರು ಒಬ್ಬ ಡೆಪ್ಟಿ ಸಿ ಎಮ್ ಆಗಿ ಒಂದು ಕಡೆ, ಇನ್ನೊಂದು ಕಡೆ ಚಿತ್ರರಂಗದಲ್ಲಿ ಎಲ್ಲರಿಗೂ ಬೇಕಾಗಿರೋರೇ ಅವರು. ಅವ್ರಿಗೆ ಬೇಕಾಗಿರೋರು ಎಲ್ಲರೂ ಚಿತ್ರರಂಗದಿಲ್ಲ. ಆ ಸ್ನೇಹಪೂರ್ವಕವಾಗಿಯೂ ಅವ್ರು ಆ ಮಾತುಗಳನ್ನ ಹೇಳಿರ್ಬೋದು. ಅದನ್ನು ಇಷ್ಟು ದೊಡ್ಡ ಇಶ್ಯೂ ಮಾಡೋಕ್ಕೆ, ಅಂದರೆ ಸಿನಿಮಾ ಕಲಾವಿದರ ಮೇಲೆ ಸಿಟ್ಟಿದೆ ನನಗೆ ಅಂತ ಹೇಳಿದ್ದು ತಾವು ಏನಿದೆ ಅದು ಹೇಳಿದ್ದು ಕರೆಕ್ಟ್. ಅವರು ಏನಂದರು, ನಾವು ಇಷ್ಟೆಲ್ಲ ಮಾಡಿದಾಗ ನೀವು ಯಾಕೆ ಬರಲ್ಲ ಅಂತ ಕೇಳಿದರು. ಯಾಕೆ ಅವರಿಗೆ ಆ ಅಧಿಕಾರ ಇಲ್ವಾ? ಪ್ರಶ್ನೆ ಮಾಡೋ ಇದಿಲ್ವಾ ಅವರಿಗೆ? ಹೇಳಿ ನೀವು. ಬಹುಶಃ ಎಲ್ಲೋ ಅವರ ಮಾತಿನ ದಾಟಿ ಅದು ನೆಗೆಟಿವ್ ಆಗಿ ಬಂತೆ. ನಾನು ಹೇಳೋದು ಅದೇನಮ್ಮ, ಕೆಲವರು ತುಂಬ ಮಾವಿನ ಹಣ್ಣು, ಕೆಲವ್ರು ಏನು ಮಾಡ್ತಾರೆ, ಕಟ್ ಮಾಡಿ ಪೀಸಸ್ ಮಾಡಿ ಹಿಂಗೆ ತಿಂತಾರೆ ಭಾಳ ಸ್ಟೈಲಾಗಿ. ಇನ್ನು ಕೆಲವರು ಹಿಂಗೆ ಹಿಂಗೆ ತಿಂದ್ಬಿಟ್ಟು ಹಿಂಗೆ ಅನ್ನೋರು ಇದ್ದಾರೆ ಅಲ್ವಾ? ಸೊ ಅದು ಸ್ವಾಭಾವಿಕ. ಅದನ್ನು ಇಷ್ಟು ದೊಡ್ಡ ಇಶ್ಯೂ ಮಾಡಬೇಕಾಗಿರೋ ಅವಶ್ಯಕತೆಯೇ ಇಲ್ಲ ಅಂತ ನನಗನ್ನಿಸುತ್ತೆ. ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಆ ಒಗ್ಗಟ್ಟು ಇಂದಿಗೂ ಇದೆ ಅಂತ. ಖಂಡಿತ ಇದೆ. ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತ ಯಾಕೆ ಹೇಳಬೇಕು? ಇದೆ, ಎಲ್ಲರೂ ಇದೆ. ಒಂದು ಕಷ್ಟ ಕೆಲವರು ಇರ್ತಾರಮ್ಮ, ಅವ್ರನ್ನ ನಾವು ಸರಿ ಮಾಡೋಕ್ಕಾಗೋದಿಲ್ಲ. ನಾಯಿ ಬಾಲ ಡೊಂಕಿ ಅಂತಾರಲ್ಲ, ಇರ್ತಾರೆ. ಒಳ್ಳೆಯದು ಕೆಟ್ಟದ್ದು ಹೆಂಗೆ ಇರ್ತದೋ ಅದೇ ಥರ ಇದು ಇರ್ತದೆ. ಸೊ ಬಟ್ ಒಗ್ಗಟ್ಟಿಲ್ಲ ಅಂತ ಮಾತ್ರ ಹೇಳಬೇಡಿ. ಎಲ್ಲರೂ ಸ್ಪಂದಿಸ್ತಾರೆ. ಸ್ಪಂದಿಸಲಿಲ್ಲ ಅಂದರೆ ಅದು ಅವ್ರ ಕರ್ಮ. ಥ್ಯಾಂಕ್ ಯು ಮ್ಯಾಮ್. ಇಷ್ಟೊತ್ತು ನಮ್ಮೊಟ್ಟಿಗೆ ಮಾತನಾಡಿ ನಿಮ್ಮ ಅಮೂಲ್ಯ ಸಮಯ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮ್ಯಾಮ್. ಇದಿಷ್ಟು ಹಿರಿಯ ನಟಿ ಹೇಮಾ ಚೌಧರಿ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಕೀರ್ತಿ ಪಾಟೀಲ್, ಗ್ಯಾನ್ಚಿ ನ್ಯೂಸ್, ಬೆಂಗಳೂರು.